ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಹೌದು, ಅವನೇ ಜಗದ್ಗುರು, ಅವನೇ ಜಗತ್ಪಿತ. ಅಷ್ಟೇ ಅಲ್ಲದೆ ಈ 9ನೇ ಅಧ್ಯಾಯವಾದ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಭಗವಂತ ನಮಗೆ ವಿಜ್ಞಾನದ ಮೂಲಕ ಅವನ ವಿಶೇಷತೆಯನ್ನ ಹೇಳ್ತಾ ಹೋಗ್ತಾ ಇದ್ದಾನೆ. ಅಂದ್ರೆ ಮೊದಲ ಅಧ್ಯಾಯದಲ್ಲಿ ಅವನ ವಿಶೇಷತೆಯನ್ನ ನಮಗೆ ಹೇಳಿದ್ರೂ ಸಹ ಈಗ ಇನ್ನೊಂದ್ ಸ್ವಲ್ಪ ಮಕ್ಳು ಬೆಳೆದಿದ್ದಾರೆ ಅಂದಾಗೆ ಹೇಗೆ ನಾವು ಇನ್ನು ಡೀಪ್ ಆಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ, ಅದೇ ರೀತಿ ಭಗವಂತ ನಮಗೆ ತುಂಬಾ ಡೀಪ್ ಆಗಿ ಅಂದ್ರೆ ಜ್ಞಾನದ ಮೂಲಕ ಅವನ ಮಹಿಮೆಯನ್ನ ಹೇಳಿದ ಭಗವಂತ ಈಗ ವಿಜ್ಞಾನದ ಮೂಲಕ ಅಂದ್ರೆ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾನೆ. ಹೇಗೆ ಹೇಳ್ತಾನೆ ಅಂದ್ರೆ ಈಗ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಭಗವಂತ ಹಿಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ, ಭಗವಂತ ವಿಜ್ಞಾನದ ರೂಪದಲ್ಲಿ ಯಾಗದಲ್ಲಿ ಹೇಗಿದ್ದಾನೆ ಅಂದ್ರೆ, ಈಗ ನಾನು ಆಗ್ಲೇ ಹೇಳಿದ ಹಾಗೆ ಸತ್ರಯಾಗ ಹೇಗ್ ಮಾಡ್ತಾರೆ, ಅಷ್ಟೇ ಅಲ್ಲದೆ ಆ ಯಾಗದ ಪ್ರತಿಯೊಂದು ಅಂಗದಲ್ಲೂ ಅಂದ್ರೆ ಪ್ರತಿಯೊಂದು ಅಂಗ ಅಂದ್ರೆ ಬೇರೆ ಬೇರೆ ಅಂಗಗಳಲ್ಲಿಯೂ ಸಹ ಭಗವಂತನೇ ನಿಂತು ಅವನ ಕಾರ್ಯವನ್ನ ಮಾಡಿಸ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಈಗ ಇನ್ನೂ ಡೀಪ್ ಆಗಿ ಎಕ್ಸಾಂಪಲ್ಸ್ ಹೇಳ್ಬೇಕು ಅಂತ ಅಂದ್ರೆ ತುಪ್ಪದಲ್ಲಿ ಭಗವಂತ ಇದ್ದಾನೆ, ಮಂತ್ರದಲ್ಲಿ ಭಗವಂತ ಇದ್ದಾನೆ, ಅಷ್ಟೇ ಅಲ್ಲದೆ ಶಬ್ದದಲ್ಲಿ ಭಗವಂತ ಇದ್ದಾನೆ, ಅಷ್ಟೇ ಅಲ್ಲ ಯಜ್ಞ ಮಾಡುವ ಯಜಮಾನನಲ್ಲೂ ಭಗವಂತ ಇದ್ದು, ಯಜ್ಞ ಸ್ವೀಕರಿಸುವ ಅಗ್ನಿಯಲ್ಲೂ ಭಗವಂತ ಇದ್ದು, ಅದನ್ನ ಫಲ ಕೊಡುವುದರಲ್ಲಿಯೂ ಸಹ ಭಗವಂತ ಇದ್ದಾನೆ. ಅಂದ್ರೆ ಪ್ರತಿಯೊಂದು ಅಂಶದಲ್ಲಿ ಭಗವಂತ ಇದ್ದಾನೆ. ಭಗವಂತ ಇಂಥದ್ರಲ್ಲಿ ಇದ್ದಾನೆ, ಇಂಥದ್ರಲ್ಲಿ ಇಲ್ಲ ಅಂತ ಹೇಳೋದಿಕ್ಕೆ ಆಗೋದೇ ಇಲ್ಲ. ಅಷ್ಟು ಡೀಪ್ ಆಗಿ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಅಂತ ಸೂಕ್ಷ್ಮ ಸೂಕ್ಷ್ಮ ವಿಷಯಗಳನ್ನ ಹೇಳ್ತಾ ಹೋದ. ಅಷ್ಟೇ ಅಲ್ಲ, ಜಗತ್ತಿನ ಸಂಬಂಧಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ತಂದೆಯಲ್ಲಿ ನಾನಿದ್ದೀನಿ, ತಾಯಿಯಲ್ಲಿ ನಾನಿದ್ದೀನಿ, ಮಿತ್ರರಲ್ಲಿ ನಾನಿದ್ದೀನಿ, ಬಂಧುಗಳಲ್ಲಿ ನಾನಿದ್ದೀನಿ. ನಮ್ಮ ಯಾವುದೇ ರೀತಿಯಾದಂತಹ ಸಂಬಂಧಗಳಿರಬಹುದು, ರಿಲೇಶನ್ಶಿಪ್ ಅಂತ ಏನ್ ಹೇಳ್ತೀವಿ, ಆ ಪ್ರತಿಯೊಂದು ರಿಲೇಶನ್ಶಿಪ್ ಅಲ್ಲಿ ಭಗವಂತ ಇದ್ದಾನೆ. ಯಾಕಿದ್ದಾನೆ ಭಗವಂತ? ನಮ್ಮನ್ನ ಕಾಪಾಡೋದಿಕ್ಕೆ, ತಂದೆಯಾಗಿ ಕಾಪಾಡೋದಿಕ್ಕೆ, ತಾಯಿಯಾಗಿ ಅದಕ್ಕೆ ಹೇಳೋದು ದೈವ ಮನುಷ್ಯ ರೂಪೇಣ ಅನ್ನೋ ಹಾಗೆ ಮನುಷ್ಯರ ರೂಪದಲ್ಲಿ ಬರ್ತಾರೆ. ಹೌದು, ಕೆಲವು ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಬರೋದುಂಟು, ನೋವಾಗೋದುಂಟು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದನ್ನ ವಾಸಿ ಮಾಡೋದಕ್ಕೂ ಇನ್ಯಾರೋ ಒಬ್ರು ಮನುಷ್ಯರ ರೂಪದಲ್ಲಿ ಬಂದೇ ಬರ್ತಾರಲ್ವಾ. ನಮಗೆ ನೋವಾದ ತಕ್ಷಣ ಯಾರತ್ರನೋ ನಾವು ಹೇಳ್ಕೊಳ್ತೀವಿ. ಉದಾಹರಣೆ, ಮನೆಯಲ್ಲೇನೋ ಬೇಜಾರಾಯ್ತು, ಸ್ನೇಹಿತರ ಬಳಿ ಹೇಳ್ಕೊಳ್ತೀವಿ. ಸ್ನೇಹಿತರ ಹತ್ರ ಏನೋ ಬೇಜಾರಾಯ್ತು, ಮನೆಯಲ್ಲಿ ಯಾರೋ ಆಪ್ತರಿರ್ತಾರೆ, ಅವ್ರ ಹತ್ರ ಹೇಳ್ಕೊಳ್ತೀವಿ. ಅವರಲ್ಲೂ ಭಗವಂತ ಇದ್ದಾನೆ ಅಲ್ವಾ. ಆ ರೀತಿ ಭಗವಂತ ಪ್ರತಿಯೊಂದರಲ್ಲೂ ಇದ್ದೇನೆ ಅಂದ್ರೆ ಯಾಗದ ಬಗ್ಗೆ ಈಗ ವರ್ಣನೆ ಮಾಡ್ತಾ ಪ್ರತಿಯೊಂದರಲ್ಲಿ ಇದ್ದೀನಿ, ಹಾಗೆ ಸಂಬಂಧದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಅದರಲ್ಲೂ ಇದ್ದೀನಿ ಅಂತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ಅದನ್ನ ಮುಂದುವರೆದು ಇವತ್ತಿನ ಶ್ಲೋಕ ನನ್ನ ಪ್ರಕಾರ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಜೀವನದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಜೀವಕ್ಕೆ ಸಂಬಂಧಪಟ್ಟ ಹಾಗೆ ಭಗವಂತ ನಾನು ಹೇಗೆಲ್ಲ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಕ್ಸ್ಪೆಷಲಿ ನಮ್ಮ ಜೀವನದ ಬಗ್ಗೆ ನೋಡಿ, ಅಂದ್ರೆ ಅವನು ಹೇಗಿದ್ದಾನಪ್ಪ ಅಂತ ನಾವು ಅನ್ಕೊಂತೀವಿ ಅಷ್ಟೇ. ಅಂದ್ರೆ ತುಂಬಾ ಸಲ ನಾವು ಆಡೋ ಮಾತುಗಳು ಏನಿದೆ, ದೇವ್ರ ಮೇಲ್ ಭಾರ ಹಾಕ್ಬಿಡ್ತೀವಿ, ಭಗವಂತ ಇದ್ದಾನೆ, ಭಗವಂತ ನೋಡ್ಕೊಳ್ತಾನೆ, ಈ ರೀತಿ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಭಗವಂತ ನಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿದ್ದಾನಂತೆ. ಹೇಗ್ ಹೊತ್ತಿದ್ದಾನೆ ಅಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ಬಹುಶಃ ಇದೊಂದೇ ಶ್ಲೋಕ ಸಾಕೇನೋ ಭಗವಂತ ಇದ್ದಾನೆ ಅನ್ನೋ ಒಂದೇ ಒಂದು ಆ ಕಾನ್ಫಿಡೆನ್ಸ್ ನಮಗೆ ಬರೋದಕ್ಕೆ. ಅದನ್ನ ನೋಡ್ತಾ ಹೋಗೋಣ. ಗತಿಹಿ ಅಂದ್ರೆ ಗುರಿಯು, ಭರ್ತ ಪ್ರೇರಕನು, ಪ್ರಭುಹು ಸ್ವಾಮಿಯು, ಸಾಕ್ಷಿ ಸಾಕ್ಷಿಯು, ನಿವಾಸಃ ವಾಸಸ್ಥಾನವು, ಶರಣಂ ಆಶ್ರಯನು, ಸುಹೃತ್ ಅತ್ಯಂತ ಶ್ರೇಷ್ಠವಾದ ಮಿತ್ರನು, ಪ್ರಭವಃ ಅಂದ್ರೆ ಪ್ರಭುನೂ ಆಗ್ತಾನೆ, ಹಾಗೇನೆ ಸೃಷ್ಟಿಯು ಅಂತನೂ ಅರ್ಥ ಬರ್ತಾ ಹೋಗುತ್ತೆ. ಪ್ರಲಯ ಪ್ರಳಯ ಕಾಲದಲ್ಲಿ, ಸ್ಥಾನಂ
ಅಂದ್ರೆ ತಳಹದಿಯು, ನಿಧಾನಂ, ವಿಶ್ರಾಂತಿ ಸ್ಥಾನವು, ಬೀಜಂ, ಬೀಜವು, ಅವ್ಯಯಂ, ನಾಶರಹಿತವು. ಎಕ್ಸ್ಪೆಷಲಿ ನಾನು ಆಗ್ಲೇ ಹೇಳಿದ ಹಾಗೆ ಈ ಶ್ಲೋಕದಲ್ಲಿ ಒಂದೊಂದು ಪದಕ್ಕೂ ಸಹ ಅಷ್ಟೊಂದು ಎಕ್ಸ್ಪ್ಲನೇಷನ್ಸ್ ಇದೆ. ಅಂದ್ರೆ ಭಗವಂತ ನಮ್ಮ ಜೀವನದಲ್ಲಿ ಹೇಗಿದಾನಪ್ಪ ಅಂತ ಅಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾನೆ. ಹಿ ಸೋ ಸ್ವೀಟ್. ಅದೇ ರೀತಿ ಇಲ್ಲಿ ನಾವು ಮೊದಲನೇ ಪದವನ್ನ ತೆಗೆದುಕೊಂಡಾಗ ಗತಿಹಿ ಅಂತ ಹೇಳ್ತಾ ಹೋಗ್ತಾನೆ. ಗತಿಹಿ ಅಂದ್ರೆ ಒಂದು ಗುರಿ. ನಾವ್ ಆಗ್ಲೇ ತಿಳ್ಕೊಂಡ್ವಿ. ಗುರಿ ಅಂದ್ರೆ ಈ ಜೀವನದಕ್ಕೆ ಒಂದು ಉದ್ದೇಶ ಇರ್ಲೇಬೇಕು ಅಲ್ವಾ? ನಾವ್ ಈ ಪ್ರಪಂಚಕ್ಕೆ ಬಂದಿದೀವಿ, ಇಲ್ಲಿ ನಾವು ಹುಟ್ಟಿದೀವಿ ಅಂದಾಗ ಏನೋ ಒಂದು ಉದ್ದೇಶ ಇರ್ಲೇಬೇಕು. ಏನ್ ಉದ್ದೇಶನಪ್ಪ ಹಾಗಿದ್ರೆ ಅಂತ ಅಂದ್ರೆ, ಅದರಲ್ಲೂ ಮನುಷ್ಯ ಜನ್ಮದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಅಂದ್ರೆ ಒಂದು ಉದ್ದೇಶ ಇರ್ಲೇಬೇಕು. ಹಾಗಾಗಿ ಏನಕ್ ಬಂದಿದೀವಿ ಅಂತ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಯಾಕ್ ಬಂದಿದೀವಿ? ಬರೀ ಅಡ್ಗೆ ಮಾಡಕ, ಅಥವಾ ಬರೀ ಓದಕ, ಅಥವಾ ಬರೀ ಮಜಾ ಮಾಡಕ? ಅಲ್ಲ. ಯಾಕಪ್ಪ ಬಂದಿದೀವಿ? ಅದರಲ್ಲೂ ಮನುಷ್ಯ ರೂಪದಲ್ಲಿ ಬಂದಿದೀವಿ ಅಂದ್ರೆ, ಆ ಮನುಷ್ಯನನ್ನ ನಾವು ಹೇಳೋದು ಚೇತನ ಅಂತ. ಚೇತನ ಅಂತ ಅಂದ್ರೆ ಜಡ ವಸ್ತುಗಳಿಗೆ ಅಚೇತನ ಅಂತ ಕರಿತಾ ಹೋಗ್ತೀವಿ. ಜೀವ ಇರುವ ವಸ್ತುಗಳಿಗೆ, ಅದರಲ್ಲೂ ಮನುಷ್ಯನಿಗೆ ಕರೆಯೋದು ಚೇತನ ಅಂತ. ಚೇತನ ಅಂತಾನೆ ಯಾಕೆ ಕರಿತೀವಿ ಅಂದ್ರೆ, ಜ್ಞಾನ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ನಮ್ಮ ಕುವೆಂಪು ಅವರು ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರಲ್ವಾ? ಓ ನನ್ನ ಚೇತನ, ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಗುರಿಯನೆಂದು ಆ ಮುಟ್ಟದಿರು ಅಂತ. ಅಂದ್ರೆ ನೀನ್ ಎಲ್ಲೋ ನಿಂತ್ಕೋಬೇಡ, ನಿನ್ನ ಗುರಿ ಏನಿದೆ ಅದನ್ನ ನೀನು ಮುಟ್ಟಬೇಕು ಅಂತ ನಮ್ಮ ಕುವೆಂಪು ಅವರು ಈ 18ನೇ ಶ್ಲೋಕದ ಅರ್ಥವನ್ನ ನಮ್ಗೆ ಅರ್ಥ ಆಗೋ ಹಾಗೆ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಚೇತನ ಅಂತ ಅಂದ್ರೆ ತುಂಬಾ ಶ್ರೇಷ್ಠವಾಗಿರೋದು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ನಾವು ಮನುಷ್ಯರು ಏನ್ ಮಾಡ್ತೀವಿ, ಸಂತಾನಾಭಿವೃದ್ಧಿ, ಆಹಾರ, ಬದುಕೋದು, ಎಂಜಾಯ್ ಮಾಡೋದು, ಇದೇನಾ ಜೀವನ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಇಲ್ಲ ರೀ, ಇದು ಜೀವನ ಅಲ್ವೇ ಅಲ್ಲ. ಹಾಗಿದ್ರೆ ಜೀವನ ಅಂದ್ರೆ ಏನು? ಚೇತನ ಅಂದ್ರೆ ಏನು ಅಂತ ಅಂದ್ರೆ, ಭಗವಂತನ ಬಗ್ಗೆ ತಿಳಿದುಕೊಳ್ಳೋದೇ ನಿಜವಾದ ಜ್ಞಾನ. ನಾವೇನು ಓದಿದೀವಿ, ಎಷ್ಟು ಓದಿದೀವಿ ಅನ್ನೋದಕ್ಕಿಂತ, ಹೇಳ್ತಾರಲ್ಲ ಮನೆಯಲ್ಲಿ ಸಂಸ್ಕಾರ ಮುಖ್ಯ ಅಂತ, ಹಾಗೇನೆ ಇಲ್ಲಿ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೀವಿ ಅಂತ ಅಂದ್ರೆ ನಮ್ಮ ಮೂಲ ಗುರಿ ಏನಾಗಿರ್ಬೇಕಪ್ಪ ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಗತಿಹಿ ಅಂದ್ರೆ ತಿಳಿ ತಿಳಿ ತಿಳುವಳಿಕೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾವ ಬಗ್ಗೆ ತಿಳುವಳಿಕೆ ಏನಪ್ಪಾ ಅಂದ್ರೆ, ಭಗವಂತನ ಬಗ್ಗೆ ತಿಳಿಯೋದಕ್ಕೋಸ್ಕರ. ಅಂದ್ರೆ ಈ ಮನುಷ್ಯ ಜನ್ಮ ಬಂದಿರೋದೇ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ. ನಾವೇನಾದ್ರೂ ಅಪ್ಪಿತಪ್ಪಿ ಈ ಜನ್ಮದಲ್ಲಿ ನಾನು ಭಗವಂತನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ, ಅಂದ್ರೆ ನೀನ್ ಮಜಾ ಮಾಡ್ಬೇಡ, ಅಥವಾ ನೀನ್ ಎಂಜಾಯ್ ಮಾಡ್ಬೇಡ, ಅಥವಾ ನೀನು ನಿನ್ನ ಸಂಸಾರವನ್ನ ನೋಡ್ಕೋಬೇಡ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಅದೆಲ್ಲವನ್ನ ಮಾಡು. ಅದಕ್ಕಿಂತಲೂ ಮುಖ್ಯವಾಗಿ ನೀನ್ ಮಾಡ್ಬೇಕಾಗಿರೋ ಕೆಲಸ ಏನು? ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಅಪ್ಪಿತಪ್ಪಿ ನೀನೇನಾದ್ರೂ ಭಗವಂತನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಈ ಜನ್ಮವೇ ವ್ಯರ್ಥ ಅಂತ ಹೇಳ್ತಾ ಹೋಗ್ತಾರೆ. ಮನುಷ್ಯ ಜನ್ಮ ಬಂದಿರೋದೇ ಬಿಡುಗಡೆ ಹೊಂದೋದಿಕ್ಕೆ ಅಲ್ವಾ? ನಾವಾಗ್ಲೇ ಭಾಗವತ ಕಥೆಯಲ್ಲಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಭರತ ಚಕ್ರವರ್ತಿ ಕೊನೆಯ ಸಮಯದಲ್ಲಿ ಜಿಂಕೆಯ ಬಗ್ಗೆ ಯೋಚನೆ ಮಾಡ್ತಾನೆ, ಜಿಂಕೆಯಾಗಿ ಹುಡ್ತಾನೆ. ಆಮೇಲೆ ಭಕ್ತನ ಬಗ್ಗೆ ಯೋಚನೆ ಮಾಡ್ತಾನೆ, ಜಡಭರತನಾಗಿ ಹುಡ್ತಾನೆ. ಆಗ ಅನ್ಕೊಂತಾನೆ, ಇಲ್ಲ ನಾನು ಭಗವಂತನ ಬಗ್ಗೆನೇ ತಿಳ್ಕೋಬೇಕು ಅಂದಾಗ ಆ ಜಡಭರತನಿಗೆ ಮುಕ್ತಿ ಸಿಗ್ತಾ ಹೋಗತ್ತೆ ಅಲ್ವಾ? ಅದೇ ರೀತಿ ಈ ಮನುಷ್ಯ ಜನ್ಮ ಬಂದಿದೆ ಅಂತ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ, ಈ ಕಷ್ಟಗಳೆಲ್ಲವೂ ತೊಲಗಿ ನಾವು ಮುಕ್ತಿಯನ್ನ ಹೊಂದೋದಿಕ್ಕೆ. ನಾವ್ ಅನ್ಕೋಬಹುದು, ಇಲ್ಲಪ್ಪ ನಾನು ಆರಾಮಾಗಿದ್ದೀನಿ, ನನ್ ಲೈಫ್ ತುಂಬಾ ಚೆನ್ನಾಗಿದೆ, ಅಪ್ಪ ಒಳ್ಳೆ ಮನೆ ಇದೆ, ಕಾರ್ ಇದೆ, ಪ್ರೀತಿಸೋ ಜನ ಇದಾರೆ, ಇದಕ್ಕಿಂತ ಇನ್ನೇನ್ ಬೇಕ್ರಿ? ಇಲ್ಲ, ಇದು ಭವಸಾಗರ, ಅದಕ್ಕಿಂತ ಹೆಚ್ಚಾಗಿ ದುಃಖಾಲಯ. ನಮ್ಗೆ ಒಂದಲ್ಲ ಒಂದು ವಿಷಯದಲ್ಲಿ, ಒಂದಲ್ಲ ಒಂದು ಕಡೆಯಿಂದ ನಮಗೆ ನೋವು ಬರ್ತಾನೆ ಹೋಗುತ್ತೆ. ಹಾಗಾಗಿ ಈ ಕಷ್ಟಗಳಿಂದ ಬಿಡುಗಡೆ ನಾವು ಹೊಂದಲೇಬೇಕು. ಹೇಗೆ ಹೊಂದೋದು? ಅದೇ ಮೋಕ್ಷ. ಅಂದ್ರೆ
ನಾರಾಯಣನನ್ನ ಸೇರೋದೇ ಸುಖ. ಅದು ಬಿಟ್ಟು ನಾನಿಲ್ಲಿ ಏನೇ ನಾನು ಈ ಜೀವನವನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡ್ರೂ ಸಹ ಈ ದುಃಖದಲ್ಲೇ ನಾನಿದ್ದೀನಿ ಅನ್ನೋ ಅರ್ಥ. ನಾವ್ ಹೇಳದ್ವಲ್ಲ, ನಾವ್ ಯಾರೋ ಒಬ್ರನ್ನ ತುಂಬಾ ಪ್ರೀತಿಸ್ತೀವಿ ಅಥವಾ ಒಂದು ವಸ್ತುವನ್ನ ನಾನು ತುಂಬಾ ಹಚ್ಕೊಂಡಿದೀನಿ, ಅದಿಲ್ಲ ಅಂದ್ರೆ ಆಗೋದಿಲ್ಲ ಅಂದ್ರೆ ಅರ್ಥ ಏನು? ಅದ್ರಿಂದ ನೆಕ್ಸ್ಟ್ ನಿನಗೆ ಕಣ್ಣೀರು ಕಟ್ಟಿಟ್ಟ ಬುತ್ತಿ. ದಟ್ ಈಸ್ ದ ಗಿಫ್ಟ್ ಅಂತ. ಒಂದ್ ಕಡೆ ಹೀಗೆ ಓದ್ತಾ ಇರ್ಬೇಕಾದ್ರೆ ಕೆಲವು ಸಾಲುಗಳು ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ, ಆ ಕಣ್ಣೀರನ್ನ ಮಾರೋದಿಕ್ಕೆ ಹೋದೆ. ಆಗ ಹೇಳಿದ್ರು, ನಿನ್ನ ಪ್ರೀತಿ ಪಾತ್ರರು ಕೊಟ್ಟಂತಹ ಉಡುಗೊರೆ ಇದನ್ನ ಮಾರೋದಿಕ್ಕೆ ಆಗೋದಿಲ್ಲ ಅಂತ. ಅಂದ್ರೆ ನಮ್ಮ ಪ್ರೀತಿ ಪಾತ್ರರಿದ್ದಾರೆ ಅಥವಾ ನಮ್ಮ ಪ್ರೀತಿಯ ವಸ್ತು ಏನಾದ್ರೂ ಇದೆ ಅಂತ ಅಂದ್ರೆ ಲಾಸ್ಟಿಗೆ ಬರೋದು ಕಣ್ಣೀರು. ಅಲ್ವಾ? ಸಪೋಸ್ ಏನೋ ಒಂದು ವಸ್ತುಕ್ ತುಂಬಾ ಅಟ್ಯಾಚ್ಮೆಂಟ್ ಆಗಿರ್ತೀವಿ. ಅದ್ ಕಳ್ದು ಹೋಯ್ತು. ಕೊನೆಗೇನ್ ಸಿಕ್ಕುತ್ತೆ? ಕಣ್ಣೀರು. ಅಥವಾ ನಾವ್ ಯಾರೋ ಒಬ್ರನ್ನ ತುಂಬಾ ಪ್ರೀತಿಸ್ತೀವಿ. ಅದು ಯಾವ ವ್ಯಕ್ತಿನಾದ್ರೂ ಆಗ್ಬೋದು. ಎಕ್ಸ್, ವೈ, ಝೆಡ್ ಅಪ್ಪ, ಅಮ್ಮ, ಮಕ್ಕಳು. ಕೊನೆಗೆ ಅಲ್ವಾ? ಹಾಗೇನೆ ಹಾಗಿದ್ರೆ ನಮಗೆ ಮೋಕ್ಷ ಬೇಕು ಅಂದಾಗ ನಾನು ಭಗವಂತನ ಬಗ್ಗೆ ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ನಾನು ನಾರಾಯಣನನ್ನ ಸೇರ್ಬೇಕು. ಅದೇ ನನ್ನ ಗುರಿಯಾಗಿರ್ಬೇಕು. ಅದಕ್ಕೆ ಇಲ್ಲಿ ಮೊದಲಿಗೆ ಹೇಳ್ತಾ ಇರೋದು ಗತಿಹಿ ಅಂತ. ಅಂದ್ರೆ ಅದೇ ಮೇನ್. ಹೌದಾ? ಹಾಗಿದ್ರೆ ಅವನ ಬಗ್ಗೆನೇ ಯಾಕಪ್ಪ ತಿಳ್ಕೋಬೇಕು? ನಾರಾಯಣನ್ ಬಗ್ಗೆನೇ ಯಾಕೆ ತಿಳ್ಕೋಬೇಕು? ನಾನ್ ತಿಳ್ಕೊಳ್ಳಲ್ಲ. ನಾನ್ ಬೇರೆ ಏನು ಬೇಕಾದಷ್ಟಿದಾರಪ್ಪ, ಅವ್ರ ಬಗ್ಗೆ ಎಲ್ಲ ನಾನ್ ತಿಳ್ಕೊಳ್ತೀನಿ. ಇಲ್ಲ. ಯಾಕೆ ನಾರಾಯಣನ ಬಗ್ಗೆನೇ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಮುಂದಿನ ಪದ ಹೇಳ್ತಾ ಇದೆ ಭರ್ತ. ಅಂದ್ರೆ ನೀನ್ ಅನ್ಕೊಂತಾ ಇದೀಯಾ, ನೀನು ಯಾವುದೋ ಒಂದು ದೇವರನ್ನ ಪೂಜೆ ಮಾಡೋದ್ರಿಂದ, ಯಾವುದೋ ಒಂದು ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಿನಗೆ ಎಲ್ಲವೂ ಸಿಗ್ತಾ ಇದೆ ಅಂತ ನೀನ್ ಅನ್ಕೊಂತಾ ಇದೀಯಾ? ಇಲ್ಲ, ಅದು ತಪ್ಪು. ಯಾಕೆ ತಪ್ಪು ಅಂತ ಅಂದ್ರೆ, ನಮ್ಮ ಎಲ್ಲ ಭಾರವನ್ನ ಯಾರಾದ್ರೂ ಹೊತ್ತಿದ್ದಾರೆ ಅಂದ್ರೆ ಅದು ಕೇವಲ ನಾರಾಯಣ. ಹಾಗಾಗಿ ಅವನನ್ನ ನಾವು ಭರ್ತ ಅಂತ ಕರಿತಾ ಇದ್ದೀವಿ. ಅಷ್ಟೇ ಅಲ್ಲ, ಎಲ್ಲ ಭಾರವನ್ನ ಹೇಗ್ ಹೊತ್ತಿದಾನಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ನಾವ್ ಹೇಳ್ತೀವಿ ಅಲ್ಲ, ಮುತ್ತಿನ ಸರ ನಾವು ತೆಗೆದುಕೊಂಡಾಗ ನಾವು ಹೇಳೋದಕ್ಕೆ ಮುತ್ತಿನ ಸರ, ಪಚ್ಚೆ ಸರ ಅಥವಾ ಯಾವ ಮಣಿ ಇದೆಯೋ ಆ ಮಣಿಯ ಸರ ಅಂತ ನಾವ್ ಅದಕ್ಕೆ ಹೆಸರು ಹೇಳ್ತೀವಿ. ಆದ್ರೆ ಆ ಮಣಿ ಆ ಸರದ ಭಾರವನ್ನ ಹೊತ್ತಿದ್ಯಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ರೀ. ಮಣಿ ಹೇಗೆ ಭಾರ ಹೊರೋದಿಕ್ಕೆ ಸಾಧ್ಯ? ಆ ಮಣಿಯಲ್ಲಿ ಒಂದು ಪುಟ್ಟ ರಂಧ್ರ ಇದೆ. ಆ ರಂಧ್ರವನ್ನ ಹಾದು ಹೋದ ದಾರ ಆ ಪೂರ್ತಿ ಮಣಿಗಳ ಭಾರವನ್ನ ಹೊತ್ತಿರುತ್ತೆ. ನಾನ್ ಹೇಳಿದ್ನಲ್ಲ, ನಾವ್ ಹೇಳೋದು ಮುತ್ತಿನ ಸರ ಅಂತ ಹೇಳ್ತೀವಿ. ಆದ್ರೆ ಆ ದಾರ ಕಟ್ಟಾದ್ರೆ ಮುತ್ತುಗಳು ಆಗತ್ತೆ. ಮುತ್ತಿನ ಹಾರ ಆಗೋದಿಲ್ಲ. ಅಲ್ವಾ? ಹಾಗೇನೆ ಭಗವಂತ ನಮ್ಮೆಲ್ಲರನ್ನ ಧರಿಸಿದ್ದಾನೆ. ಅದಕ್ಕೋಸ್ಕರನೇ ಅವನನ್ನ ನಾವು ಭರ್ತ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ನಮ್ಮೆಲ್ಲರನ್ನ ಅವನು ಹೊತ್ತಿದ್ದಾನೆ. ಹೊತ್ತಿದ್ದಾನೆ, ಭಾರ ಇದೆ ಅಂದ ತಕ್ಷಣ, ಹಾಗಿದ್ರೆ ನಾವು ಕೆಲವೊಂದ್ಸಲ ನಾವು ರೈಲ್ವೆ ಸ್ಟೇಷನ್ ಅಲ್ಲೋ ಅಥವಾ ಇನ್ನೆಲ್ಲೋ ಭಾರ ಹೊರೋದಿಕ್ಕಾಗೋದಿಲ್ಲ. ಒಬ್ಬ ಕೂಲಿಯವನನ್ನ ಕರೆಸ್ಬಿಟ್ಟು, ನೋಡಪ್ಪ ಇಷ್ಟೊಂದು ಸಾಮಾನಿದೆ ಅಲ್ಲಿವರೆಗೂ ತಂದ್ಕೊಡು ಅಂತ ಹೇಳ್ತೀವಿ. ಅವನು ತಂದ್ಕೊಟ್ಬಿಟ್ಟು ಹೋಗ್ತಾನೆ. ಆ ರೀತಿ ಹೊತ್ತಿದ್ದಾನ? ಕೂಲಿಯವನ್ ತರ ಹೊತ್ತಿದ್ದಾನ ಅವನ್ ಭಾರನ? ಇಲ್ಲ. ಮತ್ ಹೇಗ್ ಹೊತ್ತಿದ್ದಾನೆ? ಹೊರೋದ್ರಲ್ಲೂ ವಿಭಿನ್ನತೆ ಇದೆಯಾ ಅಂತ ಕೇಳೋದಿದ್ರೆ ಖಂಡಿತ ಇದೆ. ಯಾಕೆ ಅಂದ್ರೆ ಅವನು ಕೂಲಿಯವನ ಹಾಗೆ ನಮ್ಮ ಭಾರವನ್ನ ಹೊತ್ತಿಲ್ಲ, ಅವನು ತಾಯಿಯ ಹಾಗೆ ಭಾರವನ್ನ ಹೊತ್ತಿದ್ದಾನೆ. ಹೇಗೆ ಒಬ್ಬ ತಾಯಿ 9 ತಿಂಗಳು ತನ್ನ ದೇಹದಲ್ಲೇ ಆ ಮಗುವನ್ನ ಹೊರತಾಳೆ ಅಲ್ವಾ? ಎಷ್ಟೆಲ್ಲಾ ನೋವಾಗುತ್ತೆ ಆ ತಾಯಿಗೆ. ಆ 9 ತಿಂಗಳು ಸಹ ನೋವೆ. ಒಂದೊಂದು ದಿನ ಒಂದೊಂದು ರೀತಿ. ಅದಕ್ಕೋಸ್ಕರ ಅವಳಿಗೆ ಖುಷಿ ಆಗ್ಲಿ ಅಂತಾನೆ ನಮ್ಮ ಸಂಪ್ರದಾಯದಲ್ಲಿ ಮುಗ್ ಮುಡ್ಸೋ ಶಾಸ್ತ್ರ ಅಂತ ಮಾಡ್ತಾರೆ. ಸೀಮಂತ ಕಾರ್ಯ ಅಂತ ಮಾಡ್ತಾರೆ. ಎಲ್ರೂ ಅವಳಿಗೆ ಏನೇನ್ ಇಷ್ಟನೋ ಎಲ್ಲ ಆಹಾರವನ್ನ ತಂದ್ಕೊಡ್ತಾರೆ. ಅದೇ ಮಗು ಹೆತ್ತಾದ್ಮೇಲೆ ಯಾರು ತಂದ್ಕೊಡೋದಿಲ್ಲ. ಏ ಇಲ್ಲ, ನೀನು ಬಾಣಂತಿ, ನೀನ್ ತುಂಬಾ ಕಟ್ನಿಟ್ಟಾಗಿರ್ಬೇಕು ಅಂತ ಸ್ಟ್ರಿಕ್ಟ್ ಮಾಡ್ತಾರೆ. ಅಲ್ವಾ? ಅದೇ ಬಸರು ಇದ್ದಾಗ ಪ್ರತಿಯೊಬ್ಬರು ಅವಳಿಗೆ ಏನೇನ್ ಇಷ್ಟನೋ ಎಲ್ಲವನ್ನ ತಂದ್ಕೊಡ್ತಾಳೆ. ಅವ್ರಿಗೆ ಅಲಂಕಾರವನ್ನ ಮಾಡ್ತಾಳೆ. ಅಷ್ಟೇ ಅಲ್ಲ, ನಮಗೆ ಅನ್ನಿಸ್ತಿರುತ್ತೆ, ಅಯ್ಯೋ ನಾವು ಬದ್ಲಾಗೋದ್ವಿ, ನನ್ ದಪ್ಪ ಆಗೋದೆ, ನಾನ್ ಚೆನ್ನಾಗಿಲ್ಲ. ಆದ್ರೆ ಆ ತಾಯಿ ಆ ಎಲ್ಲವನ್ನ ಸಹಿಸ್ಕೊಳ್ತಾಳೆ. ಯಾಕೆ? ತನ್ನ ಮಗುವಿಗೋಸ್ಕರ.
ಅಲ್ವಾ? ಇಲ್ಲ ನನ್ ಮಗು ಇದೆ. ನಾನ್ ಇದನ್ ಜೋಪಾನ ಮಾಡ್ಕೋಬೇಕು. ನಾನೇ ಬೇಡ ಅಂದ್ರೆ ಹೇಗಪ್ಪ ಅಂತ ಹೇಗೆ 9 ತಿಂಗಳು ಹೊರ್ತಾಳೆ. ಹಾಗಿದ್ರೆ ಡೆಲಿವರಿ ಆಗೋದ್ಮೇಲೆ ಆ ಮಗುನ ಅವಳು ಕೈ ಬಿಟ್ಬಿಡ್ತಾಳಾ? ಖಂಡಿತ ಇಲ್ಲ ರೀ. ಅವಳು ಸಾಯುವವರೆಗೂ ಆ ಮಗುವನ್ನ ಮಗುವಿನ ಹಾಗೆ ನೋಡ್ಕೊಂತಾಳೆ. ಹೇಗೆ ಅಂದ್ರೆ ಆ ಮಗುವಿಗೆ ಮದುವೆಯಾಗಿ ಮಕ್ಕಳಾದ್ರೂ ಸಹ ಆ ಮಗು ಮಗುನೇ. ಏ ಇಲ್ಲ ನನ್ ಮಗುಗಿದಿಷ್ಟ, ನನ್ ಮಗುಗದಿಷ್ಟ ಅಲ್ವಾ? ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಭರ್ತ ಅಂದ್ರೆ ಒಬ್ಬ ಕೂಲಿಯವನ ಹಾಗೆ ಆತ ಹೊರೋದಿಲ್ಲ, ತಾಯಿಯ ಹಾಗೆ ಹೊರತಾನೆ. ಅಂದ್ರೆ ಆತ ಪ್ರತಿಯೊಂದು ಜವಾಬ್ದಾರಿಯನ್ನ ಹೊತ್ತಿದ್ದಾನೆ. ನಮ್ಮೆಲ್ಲರ ಜವಾಬ್ದಾರಿಯನ್ನ ಯಾರು ಹೊತ್ತಿದಾರಪ್ಪ ಅಂತ ಅಂದ್ರೆ ಅದು ಕೇವಲ ಭಗವಂತ. ಅಷ್ಟೇ ಅಲ್ಲ, ಎಲ್ಲವನ್ನ ನಮ್ಗೆ ಏನೇನು ಬೇಕೋ ಆ ಎಲ್ಲವನ್ನ ಕಾಲಕ್ಕೆ ಕೊಡ್ತಾನೆ ಅವನು. ಬಹುಶಃ ನಮಗ್ ನೋವಾಯ್ತಾ, ಯಾರೋ ಒಬ್ರು ಸ್ನೇಹಿತರನ್ನ ಕಳಿಸ್ತಾನೆ, ಅಥವಾ ಅಪ್ಪ ಅಮ್ಮನನ್ನ ಕಳಿಸ್ತಾನೆ, ಅಥವಾ ನಮಗೆ ಏನು ಸಹಾಯ ಬೇಕೋ ಆ ವ್ಯಕ್ತಿಯನ್ನ ಕಳಿಸ್ತಾನೆ. ದೈವ ಮನುಷ್ಯ ರೂಪೇಣ ಅನ್ನೋ ಹಾಗೆ ಯಾವುದೋ ಒಬ್ಬ ಮನುಷ್ಯನ ರೂಪದಲ್ಲಿ ಕಳಿಸಿ ನಮಗೆ ಸಹಾಯವನ್ನ ಮಾಡ್ತಾ ಹೋಗ್ತಾನೆ ಭಗವಂತ. ಯಾಕೆ ಹೀಗ್ ಮಾಡ್ತಾನೆ? ಯಾಕೆ ನಮ್ಮ ಜವಾಬ್ದಾರಿಯನ್ನ ಹೊತ್ತಿದ್ದಾನಪ್ಪ ಅಂತ ಅಂದ್ರೆ ಅವನು ಪ್ರಭುಹು. ಮುಂದಿನ ಪದ ಹೇಳ್ತಾ ಇದೆ, ಅವನು ಪ್ರಭುಹು ಪ್ರಕರ್ಷೇಣ ಭವತಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರಕರ್ಷೇಣ ಭವತಿ ಹಿ ಇತಿ ಪ್ರಭುಹು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠವಾಗಿರುವ ವ್ಯಕ್ತಿ ಯಾರು ಇದಾರಪ್ಪ ಈ ಭೂಮಿ ಮೇಲೆ ಅಥವಾ ಈ ಪ್ರಪಂಚದಲ್ಲಿ ಅಂತ ಅಂದ್ರೆ ಅವನು ಭಗವಂತ. ಯಾಕೆ ಅಂತ ಅಂದ್ರೆ ನಾವಾದ್ರೂ ಒಂದು ಚೂರು ಆ ಕಡೆ ಈ ಕಡೆ ಮಾಡ್ಬಿಡ್ತೀವಪ್ಪ. ಪ್ರೀತಿ ತೋರ್ಸೋದಲ್ಲೋ, ಮಾತಾಡೋದ್ರಲ್ಲೋ, ನಗೋದ್ರಲ್ಲೋ. ಈಗ ಉದಾಹರಣೆ, ಒಂದ್ 20 ಜನ ಇರುವಂತಹ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಥವಾ ಒಂದು ಕಿಟಿ ಪಾರ್ಟಿಗೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ನಾವೆಲ್ರನ್ನೂ ನಮ್ಮ ಫ್ರೆಂಡ್ಸ್ ಅಂತಾನೆ ನೋಡ್ತೀವಿ, ಅವ್ರೆಲ್ರು ನಮ್ಮವ್ರು ಅಂತಾನೆ ನೋಡ್ತೀವಿ. ಆದ್ರೆ ನಗಬೇಕಾದ್ರೋ, ನೋಡ್ಬೇಕಾದ್ರೋ, ಮಾತಾಡ್ಬೇಕಾದ್ರೋ ಒಬ್ರಿಗೊಂಚೂರು ಕಮ್ಮಿ ಆಗಿರುತ್ತೆ, ಒಬ್ರಿಗೊಂಚೂರು ಜಾಸ್ತಿ ಆಗಿರುತ್ತೆ ಅಲ್ವಾ? ಆದ್ರೆ ಭಗವಂತ ಹಾಗಲ್ಲ. ಅವನು ಪ್ರತಿಯೊಬ್ಬರ ಜವಾಬ್ದಾರಿಯನ್ನ ಹೊತ್ತಿದ್ದಾನೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಜೀವಿಗೂ ಸಹ ಯಾವ ಕಾಲಕ್ಕೆ ಏನೇನ್ ಬೇಕು ನನಗ್ ಗೊತ್ತಿಲ್ಲ. ಈಗ ಅಟ್ ಪ್ರೆಸೆಂಟ್ ನನಗ್ ಏನ್ ಬೇಕು ಅಂತ ನನಗ್ ಗೊತ್ತಿಲ್ಲ, ಅಥವಾ ಭಗವಂತನ ಹತ್ರ ಏನ್ ವರ ಕೇಳ್ಬೇಕು ನನಗ್ ಗೊತ್ತಿಲ್ಲ. ಆದ್ರೆ ಭಗವಂತನಿಗೆ ಗೊತ್ತು ನನಗೆ ಯಾವ ಸಮಯದಲ್ಲಿ ಹೇಗೆ ಮಾಡ್ಬೇಕು, ಏನು ಮಾಡ್ಬೇಕು. ಅದಕ್ಕೆ ಅವನನ್ನ ಹೇಳೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಅಲ್ವಾ? ಅವನಿಗೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಹೋಗ್ತೀವಿ, ಭೂತ ಭವ್ಯ ಭವತ್ ಪ್ರಭು. ಅವನು ಪ್ರತಿಯೊಂದು ಜೀವರಾಶಿಯ ಆಗು ಹೋಗುಗಳನ್ನ ನೋಡ್ಕೊಳ್ಳುವಂತಹ ತಂದೆ. ನಾವ್ ಹೇಳ್ತೀವಲ್ಲ, ಒಂದು ಈ ನಮ್ಮ ಜರ್ನಿಯನ್ನ ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತು ಒಂದು ಬೋಗಿಯನ್ನ ಹತ್ತಿದಾಗ ನಾನ್ ಅನ್ಕೊಂತೀನಿ ಅಪ್ಪ ಅಮ್ಮನೇ ನನ್ನ ಲೈಫ್ ಲಾಂಗ್ ಇರ್ತಾರೆ ಅಂತ. ಆದ್ರೆ ಆಮೇಲೆ ನನಗೆ ಗೊತ್ತಾಗುತ್ತೆ, ಇಲ್ಲ, ಸಾಕಷ್ಟು ಪ್ಯಾಸೆಂಜರ್ಸ್ ಬರ್ತಾರೆ, ಸಾಕಷ್ಟು ಪ್ಯಾಸೆಂಜರ್ಸ್ ಹೋಗ್ತಾರೆ. ಅಷ್ಟೇ ಅಲ್ಲ, ನನ್ ಸ್ಟೇಷನ್ ಬರ್ತಿದ್ದ ಹಾಗೆ ನಾನು ಇಳಿದು ಹೋಗ್ಬೇಕು ಅಂತ. ರೈಟ್? ಹಾಗೇನೆ ಇಲ್ಲಿ ಭಗವಂತ ಪ್ರಭುವಾಗಿದ್ದಾನೆ, ಆತ ಶ್ರೇಷ್ಠನಾಗಿದ್ದಾನೆ. ನಾವು ಶ್ರೇಷ್ಠ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ನಮಗೆ ನಾನು ಅನ್ನೋದಿದೆ, ನನ್ನದು ಅನ್ನೋದಿದೆ. ಎಲ್ಲೋ ಒಂದು ಕಡೆ ಏನಾದ್ರೂ ಕೊಡ್ಬೇಕಾದ್ರೂ, ಮಾಡ್ಬೇಕಾದ್ರೂ, ಪ್ರೀತಿ ಹಂಚಬೇಕಾದ್ರೂ ಸಹ ನಮ್ಮ ಪ್ರೀತಿ ಪಾತ್ರರಿಗೆ ಅತಿ ಹೆಚ್ಚು ಪ್ರೀತಿಯನ್ನ ಹಂಚ್ತೀವಿ ಅಲ್ವಾ? ಆದ್ರೆ ಭಗವಂತ ಹಾಗಲ್ಲ. ಈ ಬ್ರಹ್ಮಾಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಾರೆ. ಅಂದ್ರೆ ಇದೊಂದೇ ಭೂಮಿ ಮೇಲೆ ಅಷ್ಟೇ ಅಲ್ಲ, ಪ್ರತಿಯೊಂದು 14 ಲೋಕದಲ್ಲಿ ಯಾವೆಲ್ಲ ಜೀವಿಗಳಿದೆ ಆ ಅಷ್ಟೋ ಜೀವಿಗಳನ್ನ ಭಗವಂತ ಒಂದೇ ಸಮನೆ ನೋಡ್ಕೊಳ್ತಾನಂತೆ. ಹಾಗಾಗಿ ಅವನು ಶ್ರೇಷ್ಠ, ಹಾಗಾಗಿ ಅವನು ವಿಶೇಷ, ಹಾಗಾಗಿಯೇ ಅವನನ್ನ ನಾವು ಕರೆಯೋದು ಪ್ರಭುಹು ಅಂತ. ಅಷ್ಟೇ ಅಲ್ಲ ರೀ, ಅವನು ಸಾಕ್ಷಿ. ಸಾಕ್ಷಿ ಅಂತ ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಲ್ವಾ, ಭಗವಂತ ಇದ್ದಾನೆ, ಅವನ್ ನೋಡ್ಕೊಳ್ತಾನೆ, ಅವನಿಗೆ ಗೊತ್ತು ನಾನ್ ಒಳ್ಳೆಯವಳ ಕೆಟ್ಟವಳ, ನನಗ್ ಗೊತ್ತಿಲ್ಲ, ಅವನಿಗೆ ಗೊತ್ತು. ಅಥವಾ ನಾವು ಒಳ್ಳೇದ್ ಮಾಡದ್ವಾ ಕೆಟ್ಟದ್ ಮಾಡದ್ವಾ ನಮಗ್ ಗೊತ್ತಿಲ್ಲ, ಅವನಿಗೆ ಗೊತ್ತು. ಅದೇ ರೀತಿ ಇಲ್ಲಿ ಭರ್ತ ಅನ್ಬೇಕಾದ್ರೂ ಅಷ್ಟೇ, ಎಲ್ಲ ಭಾರವನ್ನ ಹೊತ್ತಿದ್ದಾನೆ ಅಂತ ನಮಗ್ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದ್ರೆ
ಹೇಗಾಗ್ತಿದೆ ಎಲ್ಲಾ ಕೆಲ್ಸ ಅಂತ ಏನಾದ್ರು ಯಾರಾದ್ರೂ ಕೇಳಿದ್ರೆ ನಾವ್ ಹೇಳ್ತೀವಿ, ಇಲ್ಲಪ್ಪ ಎಲ್ಲ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟಿದೀನಿ, ಅವ್ನ್ ನಡ್ಸ್ಕೊಂಡ್ ಹೋಗ್ತಾನೆ. ಅಲ್ವಾ? ನಾವು ಆಡು ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಉಪಯೋಗಿಸುವಂತಹ ಪದಗಳು. ಹಾಗೇನೆ ಆತ ಸಾಕ್ಷಿ ಅನ್ಬೇಕಾದ್ರೆ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕನಕದಾಸರು. ಇದನ್ನ ನಾವು ಮರೆಯೋದಿಕ್ ಸಾಧ್ಯನೇ ಇಲ್ಲ. ವಿಷ್ಣು ಸಹಸ್ರನಾಮದಲ್ಲೂ ಸಹ ಸಾಕ್ಷಿ ಅಂತ ಬರ್ಬೇಕಾದ್ರೆ ಇದೇ ಉದಾಹರಣೆಯನ್ನೇ ಸಾಕಷ್ಟು ಜನ ಕೊಡ್ತಾರೆ. ಅಂದ್ರೆ ಏಕಾದಶಿ 2 ದಿನ ಕಂಟಿನ್ಯೂಸ್ ಆಗಿ ಬಂದಿರುತ್ತೆ. ಆಗ ಗುರುಗಳು ಕನಕದಾಸರಿಗೆ ಹಾಗೂ ಉಳಿದ ಎಲ್ಲ ಶಿಷ್ಯರಿಗೆ ಒಂದೊಂದು ಬಾಳೆಹಣ್ಣನ್ನ ಕೊಟ್ಬಿಟ್ಟು, ಯಾರೂ ಕಾಣದೇ ಇರೋ ಜಾಗದಲ್ಲಿ ತಿನ್ಕೊಂಡ್ ಬಂದಿ ಅಂದಾಗ ಎಲ್ರೂ ತಿನ್ಕೊಂಡ್ ಬಂದಿರ್ತಾರೆ. ಆದ್ರೆ ನಮ್ಮ ಕನಕದಾಸರು ಮಾತ್ರ ತಿನ್ಕೊಂಡ್ ಬಂದಿರಲ್ಲ. ಯಾಕಪ್ಪ ಅಂತ ಅಂದ್ರೆ, ಇಲ್ಲ, ಎಲ್ಲರೂ ಇಲ್ದೇ ಇರುವಂತಹ ಜಾಗನೇ ನನಗೆ ಸಿಕ್ಲಿಲ್ಲ ಅಂತ ಕೇಳಿದಾಗ ಗುರುಗಳು ಉಳಿದ ಆ ಶಿಷ್ಯರನ್ನ ನೋಡ್ಬಿಟ್ಟು, ನೀವೆಲ್ಲ ಹೇಗ್ ತಿಂದ್ರಿ ಅಂದಾಗ ಒಬ್ಬೊಬ್ರು ಒಂದೊಂದು ರೀತಿ ಉದಾಹರಣೆಯನ್ನ ಕೊಡ್ತಾರೆ. ಒಬ್ಬ ಹೇಳ್ತಾನೆ, ನಾನು ಹಂಡೆ ಒಳಗಡೆ ಬಚ್ಚಿಟ್ಕೊಂಡು ತಿಂದೆ. ಇನ್ನೊಬ್ಬ ಹೇಳ್ತಾನೆ, ಬೆಡ್‌ಶೀಟ್‌ನ ನಾನು ಮುಸ್ಕ್ ಹಾಕೊಂಡು ತಿಂದೆ. ಇನ್ನೊಬ್ಬ ಹೇಳ್ತಾನೆ, ಕೋಣೆ ಬಾಗ್ಲು ಹಾಕೊಂಡು ತಿಂದೆ. ಇನ್ನೊಬ್ಬ ನೀರಿನಲ್ಲಿ ಮುಳುಗಿ ತಿಂದೆ. ಈ ರೀತಿ ಒಬ್ಬೊಬ್ರು ಅವ್ರು ಹೇಗ್ ತಿಂದಿರ್ತಾರೋ ಹಾಗೆ ಹೇಳ್ತಾರೆ. ಆಗ ಮತ್ತೆ ಆ ಶಿಷ್ಯರ ಎದುರೇ ಗುರುಗಳು ಕನಕದಾಸರು ಕೇಳ್ತಾರೆ, ನೀನ್ ಯಾಕಪ್ಪ ತಿನ್ಲಿಲ್ಲ ಅಂದ್ರೆ, ನನಗೆ ಭಗವಂತ ಇಲ್ದೇ ಇರೋ ಜಾಗನೇ ಸಿಕ್ಲಿಲ್ಲ. ಯಾರು ನೋಡ್ಲಿ ಬಿಡ್ಲಿ, ಭಗವಂತ ನೋಡ್ತಾ ಇರ್ತಾನಲ್ವಾ ಗುರುಗಳೇ ಅಂತ ಕನಕದಾಸರು ಹೇಳ್ತಾರೆ. ಆಗ ಉಳಿದ ಎಲ್ಲ ಶಿಷ್ಯಂದ್ರು ಸಹ ಒಂದು ಸಾರಿ ತಲೆ ಬಗ್ಗಿಸ್ತಾರೆ. ನಾವ್ ಅದೇ ಹೇಳೋದು. ಅಂದ್ರೆ ಯಾರೋ ನೋಡ್ತಿದಾರೆ ಅಂತ ಅಲ್ಲ, ಭಗವಂತ ನಮ್ಮನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ನಾನು ಒಳ್ಳೆಯವಳಾಗ್ಬೇಕು ಅಲ್ವಾ? ಯಾವುದೇ ರೀತಿಯಾದಂತಹ ಅಧರ್ಮದ ಕೆಲಸನ ನಾನ್ ಮಾಡಬಾರ್ದು. ಯಾರೋ ನೋಡ್ತಾರೆ, ಯಾರೋ ನೋಡ್ತಿದ್ದಾರೆ ಅಂತ ಅಲ್ಲ, ಭಗವಂತ ನನ್ನನ್ನ ನೋಡ್ತಾ ಇದ್ದಾನೆ ಅಂತ. ಹಾಗಾಗಿಯೇ ಭಗವಂತನ್ ಕೇಳ್ಕೋಬೇಕು, ಭಗವಂತ ನನಗ್ ಗೊತ್ತಿಲ್ಲಪ್ಪ, ನಾನಿನ್ನೂ ನಿನ್ನ ಮಗುನೆ. ಹಾಗಾಗಿ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡ್ಸು, ನನ್ನನ್ನ ಒಳ್ಳೆ ರೀತಿ ನಡ್ಸು. ನಾನ್ ಇರೋವರೆಗೂ 4 ಜನಕ್ಕೆ ಉಪಯೋಗ ಆಗೋ ಹಾಗೆ ನನ್ನನ್ನ ನೋಡ್ಕೊ ಅಷ್ಟೆ. ಅಲ್ವಾ? ಅದು ಬಿಟ್ಟು ನಾವ್ ಇನ್ನೇನೋ ಭಗವಂತನನ್ನ ಕೇಳ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅವನು ಸಾಕ್ಷಿಯಾಗಿದ್ದಾನೆ. ಹಾಗಿದ್ರೆ ಈ ಜನ್ಮಕ್ ಮಾತ್ರ ಸಾಕ್ಷಿಯಾಗಿದ್ದಾನ ಭಗವಂತ? ಇಲ್ಲ ಕಣ್ರಿ. ಅವನು ಜನ್ಮ ಜನ್ಮಗಳ ಲೆಕ್ಕಕ್ಕೆ ಆತ ಸಾಕ್ಷಿಯಾಗಿದ್ದಾನೆ. ಮುಂದೆ ಬರುವ ಜನ್ಮ ಜನ್ಮದ ಲೆಕ್ಕವೂ ಸಹ ಅವನತ್ರ ಆಲ್ರೆಡಿ ಇದೆ. ಹೇಗೆ ಕೌಸಲ್ಯೆ ಇಂದ 14 ವರ್ಷ ದೂರ ಇರ್ತಾನೆ. ಆದ್ರೆ ಯಶೋದೆಯ ಜೊತೆ ಇದ್ದು ಆ 14 ವರ್ಷವನ್ನ ಪೂರ್ತಿ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ವಾಲಿ ಸುಗ್ರೀವರ ಜಗಳದಲ್ಲಿ ನಿಂತ ಭಗವಂತ ಕೊನೆಗೆ ಮುಂದಿನ ಜನ್ಮದಲ್ಲಿ ಅರ್ಜುನ ಮತ್ತು ಕರ್ಣನ ಎದುರು ನಿಲ್ತಾ ಹೋಗ್ತಾನೆ. ಆ ರೀತಿ ಪ್ರತಿಯೊಂದು ಜನ್ಮದಲ್ಲಿ ಆತ ಏನೆಲ್ಲ ಮಾಡ್ತಾ ಹೋಗ್ತಾನೆ, ಆ ಎಲ್ಲ ಲೆಕ್ಕಾಚಾರಗಳು ಆತನಿಗೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಆ ಎಲ್ಲ ಲೆಕ್ಕವನ್ನ ಆತ ನಿಧಾನಕ್ಕೆ ಚುತ್ತಾ ಸಹ ಮಾಡ್ತಾ ಹೋಗ್ತಾನೆ. ನಾನು ಈ ಜನ್ಮದಲ್ಲಿ ನಾನು ತುಂಬಾ ಸುಖವಾಗಿದ್ದೀನಪ್ಪ ಅಂತ ಅಂದ್ರೆ ಅದು ಈ ಜನ್ಮದ ಫಲ ಅಲ್ಲ. ನನ್ನ ಹೋದ ಜನ್ಮದಲ್ಲಿ ನಾನೇನೋ ಮಾಡಿದ್ದೆ, ಹಾಗಾಗಿ ಈ ಜನ್ಮದಲ್ಲಿ ಭಗವಂತ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಹಾಗಿದ್ರೆ ಈ ಜನ್ಮದಲ್ಲಿ ನಾನು ಮಾಡ್ತಾ ಇರೋದು ಯಾಕೆ? ಮುಂದಿನ ಜನ್ಮಕ್ಕೋಸ್ಕರ. ಅಥವಾ ಭಗವಂತ ನಿನ್ನನ್ನ ನಾನ್ ಸೇರ್ಕೋಬೇಕು, ದಯವಿಟ್ಟು ನನ್ನನ್ನ ಕರೆಸ್ಕೋ ಅನ್ನುವಂತಹ ಒಂದು ನೀತಿ ಇದ್ರಲ್ಲಿ ಅಡಗಿದೆ. ಹಾಗಾಗಿ ಆತ ಜನ್ಮ ಜನ್ಮದ ಲೆಕ್ಕವನ್ನ ಇಟ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಆತ ಯಜಮಾನನ ಹಾಗೆ ಎಲ್ಲರ ಮೇಲೆ ನಿಗಾ ಇಟ್ಟಿರ್ತಾನೆ. ಈಗ ಕೆಲವರು ಅವ್ರ ಏನ್ ಮಾಡ್ತಾರೆ ನೋಡೋಣ ಅಂತ ನಿಗಾ ಇಡ್ತಾರಲ್ಲ, ಆ ತರ ನಿಗಾ ಇಟ್ಟಿಲ್ಲ ಆತ. ಯಜಮಾನನ ಹಾಗೆ. ಯಾಕೆ ಅಂತ ಅಂದ್ರೆ ಮನೆಯ ಯಜಮಾನ ಪ್ರತಿಯೊಬ್ಬರ ಮೇಲೆ, ಹೆಂಡತಿ ಮೇಲೆ ನಿಗಾ ಇಟ್ಟಿರ್ತಾನೆ, ತಾಯಿಯ ಮೇಲೆ ನಿಗಾ ಇಟ್ಟಿರ್ತಾನೆ, ಮಕ್ಕಳ ಮೇಲೆ ನಿಗಾ ಇಟ್ಟಿರ್ತಾರೆ. ಅವ್ರೇನೋ ತಪ್ಪು ಮಾಡ್ತಾರೆ ಅಂತ ಅಲ್ಲ, ಅವ್ರಿಗೇನಾದ್ರೂ ಬೇಕಾದ್ರೆ ನಾನ್ ತಕ್ಷಣ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಅಲ್ವಾ? ಮಕ್ಳಿಗೆ ನಾವ್ ಹೇಳ್ತೀವಿ, ಎಲ್ಲ ಸ್ವತಂತ್ರವನ್ನ ಕೊಟ್ಟು ನಾವು ಅವ್ರಿಗೆ ಹೇಳ್ತೀವಿ, ಮಕ್ಳ ನಿಮಗ್ ಏನಾದ್ರೂ ತೊಂದ್ರೆ ಆದ್ರೆ ತಕ್ಷಣ 1 ಫೋನ್ ಕಾಲ್ ಕಂದ. ನೋಡಿ, ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಈಗಿನ ಕಾಲದಲ್ಲಿ ಇಬ್ರು ಒಂದೇ. ನಾವ್ ಎಷ್ಟೇ ಬ್ಯುಸಿ ಆಗಿರ್ಲಿ, ಮಕ್ಕಳ ಫೋನ್ ಬಂತು ಅಂದ ತಕ್ಷಣ ಇಮಿಡಿಯೇಟ್ಲಿ ವಿ ವಿಲ್ ಪಿಕ್ ದ ಕಾಲ್. ಎಲ್ಲೋ ಹೊರಗಡೆ ಇರ್ತಾರೆ, ಅವ್ರಿಗೆ ಎಲ್ಲಿ ಏನು ತೊಂದ್ರೆ ಆಗುತ್ತೋ ಅಂತ ತಕ್ಷಣ ನಾವು ಫೋನ್ ಪಿಕ್ ಮಾಡ್ತೀವಿ
ಅಲ್ವಾ? ಅದೇ ರೀತಿ ಭಗವಂತ ನಾವ್ ನಮ್ಮ ಜನ್ಮಗಳ ಲೆಕ್ಕ ಅವನತ್ರ ಇರುತ್ತೆ. ಅಷ್ಟೇ ಅಲ್ಲ, ಭಗವಂತ ಮುಗಿಯೋದು ಬೇಡ. ಆಗ್ಲೇ ಅವ್ನು ನಮ್ಮ ಮುಂದೆ ಹಾಜರಾಗಿರ್ತಾನೆ. ಹೀಗೆ ಭಗವಂತ ನಮಗೆ ಎಳೆ ಎಳೆಯಾಗಿ ನಮಗೆ ತಿಳಿಸ್ತಾ ಹೋಗ್ತಾನೆ. ಅದೇ ವಿಜ್ಞಾನ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ನಾನು ಆಗ್ಲೇ ಹೇಳಿದ ಹಾಗೆ, ಮಣಿ ಸರದ ಭಾರವನ್ನ ಹೊರೋದಿಲ್ಲ. ದಾರ ಮಣಿಯ ಭಾರವನ್ನ ಹೊತ್ತಿರತ್ತೆ. ಹೌದಾ? ಹೇಗೆ ಅಂತ ಅಂದ್ರೆ ಮುಂದಿನ ಪದ ಹೇಳ್ತಾ ಇದೆ, ನಿವಾಸಃ. ಅಂದ್ರೆ ಆತ ಎಲ್ಲರನ್ನ ರಕ್ಷಣೆ ಮಾಡುವವನು. ಹೇಗೆ ರಕ್ಷಣೆ ಮಾಡ್ತಾನಪ್ಪ ಅಂತ ಅಂದ್ರೆ, ನಾವ್ ಆಗ್ಲೇ ತಿಳ್ಕೊಂಡ್ಬಿಟ್ಟಿದೀವಿ ಕಣ್ರಿ. ನಾವು ಅಸ್ವತಂತ್ರರು, ಅವನು ಸ್ವತಂತ್ರ. ಅಂದ್ರೆ ಕನ್ನಡಿಯ ಬಿಂಬ ಭಗವಂತನಾಗಿದ್ದಾನೆ. ಕನ್ನಡಿಲಿ ಬಿಂಬ ಕಾಣ್ತಾ ಇರುತ್ತೆ ಎಲ್ಲಿವರೆಗೂ? ಆ ಭಗವಂತ ಇದ್ದಾಗ ಮಾತ್ರ ಅಲ್ವಾ? ಆ ಕನ್ನಡಿಯಲ್ಲಿ ನೀವು ನಿಂತ್ಕೊಂಡ್ರೆ ಮಾತ್ರ ಅದು ಬಿಂಬ ಕಾಣ್ತಾ ಇರುತ್ತೆ. ಇಲ್ಲ ಅಂದ್ರೆ ಕಾಣುತ್ತಾ? ಖಂಡಿತ ಕಾಣೋದಿಲ್ಲ. ಹಾಗೇನೆ ಭಗವಂತ ನಮಗೋಸ್ಕರ ಹೇಗಿದ್ದಾನಪ್ಪ ಅಂತ ನೋಡ್ಬೇಕಂದ್ರೆ, ಹಿ ಈಸ್ ಅವರ್ ಬೆಸ್ಟ್ ಫ್ರೆಂಡ್. ಮೊನ್ನೆ ತಾನೇ ಫ್ರೆಂಡ್ಶಿಪ್ ಡೇ ಎಲ್ರೂ ಸೆಲೆಬ್ರೇಟ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಆದ್ರೆ ಫಸ್ಟ್ ಫ್ರೆಂಡ್ ಯಾವಾಗ್ಲೂ ನಮಗೆ ಭಗವಂತನೇ ಆಗಿರ್ತಾನೆ. ಇ- ಉಳಿದ ಎಲ್ಲ ಸ್ನೇಹಿತರನ್ನ ಭಗವಂತ ಪ್ರಸಾದದ ರೂಪದಲ್ಲಿ ನಮಗ್ ಕೊಟ್ಟಿರ್ತಾನೆ ಅಷ್ಟೆ. ಅಂದ್ರೆ ಆತ ನಮ್ಮನ್ನ ಹೇಗೆ ನೋಡ್ಕೊಂತಿದ್ದಾನಪ್ಪ ಅಂತ ಅಂದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ಹಾಗೂ ಮ್, ವೇದಗಳಲ್ಲಿ ಕೆಲವು ಪದ ಬರುತ್ತೆ. ಅಹಂ ಅಂತ. ಅಹಂ ಅಂತ ಅಂದ್ರೆ ನಾವ್ ಅನ್ಕೊಂಡ್ಬಿಟ್ಟಿದೀವಿ, ಅಹಂ ಅಂದ್ರೆ ಅಹಂಕಾರ ಅಂತ. ಅಲ್ಲ, ಅಹಂ ಅಂದ್ರೆ ನಾನು ಅಂತ. ಇಲ್ಲಿ ನಾನು ಕೂತ್ಕೊಂಡು ನಾನು ಅಂತ ಅಂದ್ರೆ, ಅಥವಾ ನೀವು ಕೂತ್ಕೊಂಡು ನಾನು ಅಂತ ಅಂದ್ರೆ, ಅದು ನೀವಾಗೋದಿಲ್ಲ ಅಥವಾ ನಾನಾಗೋದಿಲ್ಲ. ಯಾರಾಗ್ತಾರಪ್ಪ ಅಂತ ಅಂದ್ರೆ, ನಿಜವಾಗಿ ಅಹಂ ನಾನು ಅನ್ನೋದು ನಮ್ಮೊಳಗಿರುವ ಭಗವಂತ. ಈಗ ನಾನ್ ಹೇಳ್ತಾ ಇದ್ದೀನಿ, ನಾನು 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 ಹೌದು, ನಾನು ನನ್ನದು ಎಲ್ಲ ಇದೆ, ಇಲ್ಲ ಅಂತ ಯಾರು ಹೇಳ್ತಿಲ್ಲ ರೀ. ಆದರೆ ಅದು ಎಲ್ಲಿಯವರೆಗೂ ಅಂದ್ರೆ, ನಮ್ಮೊಳಗೆ ಆತ್ಮಸ್ವರೂಪಿಯಾಗಿ ಭಗವಂತ ನಮ್ಮೊಳಗೆ ಇದ್ದಾಗ ಮಾತ್ರ. ಇಲ್ಲ ಅಂದ್ರೆ ನಾನು ಅನ್ನೋದಿಕ್ಕಾಗತ್ತಾ? ಇಲ್ಲ. ಖಂಡಿತ ನಾನು ಅನ್ನೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ಅಹಂ ಅಂತ ಹೇಳೋದು. ಹಾಗಿದ್ರೆ ಭಗವಂತ ಹೇಗಿದ್ದಾನೆ ಅಂತ ಇನ್ನೂ ಎಳೆ ಎಳೆಯಾಗಿ ನೋಡ್ಬೇಕು ಅಂದ್ರೆ, ಆತ ಶರಣಂ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆತ ನಮ್ಮೆಲ್ಲರಿಗೂ ಆಶ್ರಯದಾತನಾಗಿ ಇದ್ದಾನೆ. ನಾವು ಯಾರಿಗಾದ್ರೂ ಶರಣು ಹೊಕ್ಕಬೇಕಪ್ಪ ಅಂತ ಅಂದ್ರೆ, ಕೇವಲ ಭಗವಂತನಿಗೆ ಶರಣು ಹೊಕ್ಕಬೇಕು. ನಾವು ಅವನನ್ನ ಆಶ್ರಯಿಸಬೇಕು. ಅವನು ನಮಗೆಲ್ಲರಿಗೂ ಸಹ ಆಶ್ರಯದಾತನಾಗಿ ಇದ್ದಾನೆ. ಹೇಗಪ್ಪ ಆಶ್ರಯದಾತನಾಗಿ ಇದ್ದಾನೆ ಅಂತ ಅಂದ್ರೆ, ನಮ್ಮೆಲ್ಲರನ್ನ ಕಾಡುವಂತಹ ದೊಡ್ಡ ಭಯ, ನಾವು ತುಂಬಾ ಹೆದರ್ಕೊಳ್ತೀವಿ ಅಂತ ಅಂದ್ರೆ, ಅದು ಕೇವಲ ಸಾವಿನ ಭಯ ಅಂತ ಹೇಳ್ತಾ ಹೋಗ್ತಾರೆ. ಆ ಸಾವಿನ ಭಯ ಹೊರಟು ಹೋಯ್ತು ಅಂತ ಅಂದ್ರೆ, ಅವನು ಆ ಭಯವನ್ನ ಹೋದಾಗ ಅವನು ನಮಗೆ ಅಭಯವನ್ನ ಕೊಡ್ತಾ ಹೋಗ್ತಾನೆ. ಅಂದ್ರೆ ನಾವು ಸಾವಿಗೆ ಹೆದರ್ಕೋಬಾರ್ದು. ನಾ ಹೇಳಿದ್ವಲ್ಲ, ಹ್ಮ್ ಸಾಕಷ್ಟು ಬಾರಿ ಹೇಳಿದೀನಿ, ಬಟ್ ಸ್ಟಿಲ್ ಇಟ್ ಇಸ್ ರಿಪೀಟಿಂಗ್. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ಕಾಡಬಾರದು. ಸಪೋಸ್ ಈ ಕ್ಷಣ ಭಗವಂತ ಬಂದು ನಡೀರಮ್ಮ ಹೋಗೋಣ ಅಂತ ಅಂದ್ರೆ, ಹಾ ನಡೀರಿ. ಈಗ ಹೇಗೆ ಶಾಪಿಂಗ್ ಅಂದ ತಕ್ಷಣ ಹೇಗೆ ನಾವು ರೆಡಿ ಅಂತೀವಿ, ಹಾಗೆ ಭಗವಂತ ಬಂದು ಕರೆದ ತಕ್ಷಣ ಎಸ್ ಐ ಆಮ್ ರೆಡಿ ಫಾರ್ ದಟ್. ನನಗೆ ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ಇರಬಾರ್ದು. ಅದಕ್ಕೆ ಹೇಳೋದು, ನಮ್ಮ ಜೀವನದ ಒಂದೊಂದು ಕ್ಷಣವನ್ನ ನಾವು ಎಷ್ಟು ಸದುಪಯೋಗ ಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯವೋ ಅಷ್ಟೋ ಸದುಪಯೋಗ ಪಡಿಸ್ಕೋಬೇಕು. ಯಾಕೆ ಅಂತ ಅಂದ್ರೆ, ಅವನು ನಮ್ಮೆಲ್ಲರಿಗೂ ಆಶ್ರಯದಾತನಾಗಿದ್ದಾನೆ. ಒಂದೇ ಒಂದು ಕ್ಷಣ ಅವನು ನಮ್ಮಿಂದ ಹೋದ ಅಂತ ಅಂದ್ರೆ, ನಮಗೆ ಯಾರೂ ಸಹ ಇಲ್ಲಿ ಆಶ್ರಯ ಕೊಡೋರು ಇಲ್ಲ. ಯಾರಾದ್ರು ಕೊಡ್ತಾರ? ಕೊಟ್ಟಿರೋರು ನೋಡಿದೀರಾ ಅಂತ ಅಂದ್ರೆ, ಇಲ್ಲ ರೀ. ಯಾರು ಇಟ್ಕೊಂತಾರೆ ಶವವನ್ನ? ಅಲ್ವಾ? ಹಾಗೆ ಭಗವಂತ ನಮಗೆ ಆಶ್ರಯದಾತನಾಗಿದ್ದಾನೆ. ಹೌದಾ? ಹಾಗಿದ್ರೆ ಯಾಕೆ ಅವನು ಹೀಗೆಲ್ಲ ಮಾಡ್ತಾನೆ? ಯಾಕೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನಪ್ಪ ಅಂತ ನೋಡೋದಿದ್ರೆ, ಆತ ಸುಹೃತ್. ಅಂದ್ರೆ ಈಗ ಯಾರೋ ಒಬ್ರು
ಏನೋ ಕೆಲ್ಸ ಮಾಡ್ತಾ ಇದ್ದಾರೆ, ಏನೋ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಯಾರೋ ನಮಿಗ್ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದಲ್ಲ ಒಂದು ರೀತಿಯಾದಂತಹ ಲಾಭದ ಅಪೇಕ್ಷೆಯಿಂದ ಅವರು ಮಾಡ್ತಾರೆ. ಇಲ್ವಾ, ಅವ್ರಿಗೂ ನಮಗೂ ಏನೋ ಒಂದು ಸಂಬಂಧ ಇರುತ್ತೆ, ಹಾಗಾಗಿ ಮಾಡ್ತಾ ಇರ್ತಾರೆ. ಅಪ್ಪ ಅಮ್ಮ ಮಕ್ಳಿಗೆಲ್ಲ ಮಾಡ್ತಾರೆ, ಅಥವಾ ಮಕ್ಕಳು ಅಪ್ಪ ಅಮ್ಮನಿಗೆಲ್ಲ ಮಾಡ್ತಾರೆ, ಅಥವಾ ಅಕ್ಕ ತಂಗಿಗ್ ಮಾಡ್ತಾರೆ, ತಂಗಿ ಅಕ್ಕನಿಗ್ ಮಾಡ್ತಾರೆ, ಫ್ರೆಂಡ್ಸ್ಗಳು ಒಬ್ರಿಗೊಬ್ರು ಮಾಡ್ತೀವಿ. ಯಾಕೆ? ನಮ್ಮ ಮತ್ತೆ ಅವರ ಮಧ್ಯೆ ಏನೋ ಒಂದು ಸಂಬಂಧ ಇದೆ ಅಲ್ವಾ? ಫ್ರೆಂಡ್ ಆಗೋ, ಅಪ್ಪ ಆಗೋ, ಅಮ್ಮ ಆಗೋ, ನೆಂಟ್ರಾಗೋ, ಏನೋ ಒಂದು ಸಂಬಂಧ ಇದೆ. ಸೊ ವಿ ಆರ್ ಡೂಯಿಂಗ್. ಅಥವಾ ಈಗ ಅಂಗಡಿಯವನು ಎಲ್ಲಾ ವಸ್ತುವನ್ನ ಮಾರ್ತಾ ಇದ್ದಾನೆ ಅಂದ್ರೆ ಯಾಕೆ ಮಾರ್ತಾ ಇದ್ದಾನೆ? ಅವನಿಗೆ ಲಾಭ ಇದೆ ಅಲ್ವಾ? ಬಟ್ಟೆ ಅಂಗಡಿಯವನು ಲಾಭ ಇಟ್ಕೊಂಡು ಮಾರ್ತಾನೆ, ಹೂವು ಹಣ್ಣು. ಈಗ ಹಬ್ಬ ಬಂತು, ನಿಮ್ಗೆಲ್ಲರಿಗೂ ಗೊತ್ತು, ಪ್ರತಿಯೊಂದಕ್ಕೂ ಸಹ ಆ ಲಾಭ ಇಟ್ಕೊಂಡೇ ಅವ್ರು ಕೆಲಸವನ್ನ ಮಾಡೋದು. ಅದಕ್ಕೇನೆ ಹೇಳ್ತದೆ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿ ದ್ರೋಹ ಮಾಡಬೇಕು ಅನ್ನೋದು ಅವ್ರಿಗೆ ಇರೋದಿಲ್ಲ, ಆದ್ರೆ ಲಾಭದ ಆಸೆಗೆ ಎಲ್ಲರೂ ವ್ಯಾಪಾರವನ್ನ ಮಾಡೋದು ಅಲ್ವಾ? ಹಾಗಿದ್ರೆ ಇದೆರಡೇ ವಿಷಯದಿಂದನೇ ಎಲ್ರೂ ಮಾಡೋದಿದ್ರೆ, ಭಗವಂತನಿಗೆ ಯಾವ ಲಾಭದ ಆಸೆ ಇದೆಯಪ್ಪ ಅಂತ ನೋಡೋದಿದ್ರೆ, ಆತ ಸುಹೃತ್, ಅಂದ್ರೆ ಆತ ಅಮಿತವಾದ ಬಂಧು. ಅವನು ಯಾವ ರೀತಿ ನಮಗ್ ನೆಂಟನಪ್ಪ ಅಂತ ಅಂದ್ರೆ, ಹೇಳಕ್ಕೆ ಆಗದೇ ಇರುವಂತಹ ನೆಂಟ ಕಣ್ರಿ ಅವನು. ಹೇಳಕ್ಕೆ ಆಗದೇ ಇರುವಂತಹ ಮಿತ್ರ ಅವನು ಅಲ್ವಾ? ಅಷ್ಟೇ ಅಲ್ಲ, ಅವನಿಗೆ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಆತ ಮಾಡ್ತಾನೆ. ನಾವ್ ಎಲ್ರೂ ಈಗ ಸಪೋಸ್ ಕುತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದೀವಿ ಅಂದ್ರು ಅದ್ರಲ್ಲೂ ಏನೋ ಒಂದ್ ಲಾಭ ಹುಡುಕ್ತಿವಿ. ಹೌದಪ್ಪ, ನನಗ್ ಭಗವಂತನನ್ನ ಸೇರಿದ್ರೆ ಸಾಕು, ಈ ಭವಸಾಗರಕ್ಕೆ ಬರ್ದೇ ಇದ್ರೆ ಸಾಕು ಅಂತ ನಾವ್ ಯೋಚನೆ ಮಾಡ್ತೀವಿ ಅಲ್ವಾ? ಆದ್ರೆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಆಸೆಗಳಿಲ್ಲ. ಆತ ನಮಗೆ ಅಮಿತವಾದ ಬಂಧು. ಅಂದ್ರೆ ಅವನಿಗೇನು ಆಸೆ ಇಲ್ಲ. ಆತ ಹೇಗಪ್ಪ ಅಂದ್ರೆ ಒಬ್ಬ ದೊಡ್ಡ ರಾಜನ ಹಾಗೆ, ದೊಡ್ಡ ಸಾಮ್ರಾಜ್ಯನ ಹಾಗೆ. ಅಂದ್ರೆ ರಾಜ ಪ್ರಜೆಗಳಿಂದ ಏನಾದ್ರು ಬಯಸ್ತಾನ? ಏನೂ ಇಲ್ಲ. ಅದೇ ರೀತಿ ಇಲ್ಲಿ ಆತ ಒಬ್ಬ ರಾಜನಾಗಿ ಇದ್ದಾನೆ. ಹಾಗಾಗಿ ಅವನು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಇನ್ ಎವ್ರಿ ಸಿಚುವೇಶನ್, ಎವ್ರಿ ಡೇ. ಯಾವತ್ತು ಭಗವಂತ ನಮಗೆ ಹೆಲ್ಪ್ ಮಾಡಿಲ್ಲಪ್ಪ ಅನ್ನೋ ದಿನನೇ ಇಲ್ಲ. ಯಾಕೆ ಅವನು ಇಷ್ಟೊಂದು ವಿಶೇಷದಲ್ಲಿ ವಿಶೇಷನಪ್ಪ, ಅವನಿಗೆ ಇಷ್ಟೊಂದು ಸ್ಪೆಷಲ್ ಕ್ವಾಲಿಟೀಸ್ ಇದೆಯಾ ಅಂತ ನೋಡೋ ಹಾಗಿದ್ರೆ, ಅದೇ ಅವನು ಒಳ್ಳೆ ಗುಣ ಕಣ್ರಿ. ಈಗ ಹೇಳ್ತಾರಲ್ಲ, ಏನೋ ಅಪೇಕ್ಷೆ ಇಲ್ಲದೆ ಯಾರಾದ್ರೂ ಮಾಡ್ತಾರೆ ಅಂದ್ರೆ, ಅಯ್ಯೋ ಅವ್ರ ದೇವ್ರಂತವ್ರು ಕಣ್ರಿ ಅಂತ ನಾವ್ ಹೇಳ್ತೀವಿ. ಯಾಕೆ ದೇವರಿಗೆ ಹೋಲಿಸ್ತೀವಿ ಅವರನ್ನ? ಯಾಕೆ ಅಂತ ಅಂದ್ರೆ, ಅದು ಅವನ ಒಳ್ಳೆಯ ಗುಣ. ಏನನ್ನು ಅಪೇಕ್ಷೆ ಪಡದೆ, ಲಾಭಕ್ಕೆ ಅಪೇಕ್ಷೆ ಪಡದೆ, ಅಥವಾ ಯಾವುದೇ ಒಂದು ಸಂಬಂಧವಿಲ್ಲದೆ ನಮ್ಮೆಲ್ಲರನ್ನ ಆತ ಕಾಪಾಡ್ತಾ ಇದ್ದಾನೆ. ಹಾಗೆ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಯಾಕೆ ಹಾಗೆ? ಅವನಿರೋದೇ ಹಾಗೆ ರೀ. ನೋಡಿ, ಅದಕ್ಕೆ ನಾ ಹೇಳೋದು, ಸುಹೃತ್ ಅನ್ನೋ ಒಂದೇ ಒಂದು ಪದದಲ್ಲಿ ಎಷ್ಟೆಲ್ಲಾ ಅಡಗಿದೆ ರೀ. ಅಷ್ಟೇ ಅಲ್ಲ, ಆತ ಪ್ರಭವಃ ಪ್ರಲಯಃ ಸ್ಥಾನಂ. ಅಂದ್ರೆ ನಮಗಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಪ್ರಭವಃ, ಅವನು ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಹೇಗ್ ಸೃಷ್ಟಿ ಮಾಡ್ತಿದ್ದಾನೆ? ಈಗ ಫಾರ್ ಎಕ್ಸಾಂಪಲ್, ತುಂಬಾ ಒಬ್ಬ ಓನರ್ ಇರ್ತಾನೆ ಅನ್ಕೊಳ್ಳಿ, ಫ್ಯಾಕ್ಟ್ರಿ ಇರುತ್ತೆ, ಓನರ್ ಇದಾನ. ಆ ಫ್ಯಾಕ್ಟ್ರಿಲಿ ನೋಡಿದ್ರೆ ಓನರ್ ಏನ್ ಇರೋದಿಲ್ಲ, ಫ್ಯಾಕ್ಟ್ರಿ ಓನರ್ದು ಅಷ್ಟೇನೆ. ಅವನೆಲ್ಲೋ ಕೂತ್ಕೊಂಡಿದ್ದಾನೆ, ಇನ್ಯಾರೋ ನಡೆಸ್ಕೊಂಡು ಹೋಗ್ತಾರೆ. ಅಥವಾ ಮನೆ ಬಾಡಿಗೆಗೆ ಯಾರೋ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಓನರ್ ಯಾರು? ಓನರ್ ಬೆಂಗಳೂರಲ್ಲಿದ್ದಾರೆ, ಓನರ್ ಬಾಂಬೆನಲ್ಲಿದ್ದಾರೆ, ಅಥವಾ ಫಾರಿನಲ್ಲಿದ್ದಾರೆ. ಆ ಥರ ಏನಾದ್ರೂ ಮಾಡ್ತಾ ಇದ್ದಾನ ಭಗವಂತ? ಇಲ್ಲ. ಆತ ಎಲ್ಲವನ್ನ, ಈ ಜಗತ್ತನ್ನ ಹೇಗೆ ಸೃಷ್ಟಿ ಮಾಡ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಎಲ್ಲವುದರ ಒಳಗಿದ್ದು ಆತ ಸೃಷ್ಟಿ ಮಾಡ್ತಾ ಇದ್ದಾನೆ. ಗಿಡ ಮರದಲ್ಲಿ ಇದ್ದಾನೆ, ಗಾಳಿಯಲ್ಲಿ ಇದ್ದಾನೆ, ಪಂಚಭೂತಗಳಲ್ಲಿ ಇದ್ದಾನೆ, ನಮ್ಮಲ್ಲಿದ್ದಾನೆ, ನಾವು ಧರಿಸುವ ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ, ನಾವು ಸೇವಿಸುವ ಪ್ರತಿಯೊಂದು ಆಹಾರದಲ್ಲಿ ಇದ್ದಾನೆ. ಅವನು ಯಾವುದ್ರಲ್ಲಿಲ್ಲ ಅಲ್ವಾ? ಹಾಗೆ ಆತ ಪ್ರತಿಯೊಂದರಲ್ಲೂ ಒಳಗಿದ್ದು ಆತ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗೆ ಪ್ರಲಯ, ಪ್ರತಿಯೊಂದು ಈ ನಾಶವನ್ನ ಆತ ಹೇಗೆ ಮಾಡ್ತಾನಪ್ಪ ಅಂದ್ರೆ, ಬಹಳ ನಾಜೂಕಾಗಿ ಮಾಡ್ತಾನೆ.
ಗಣಿತಬದ್ಧವಾಗಿ ಮಾಡ್ತಾನೆ. ಅಷ್ಟೇ ಅಲ್ಲ ರೀ, ಈಗ ಫಾರ್ ಎಕ್ಸಾಂಪಲ್ ಈಗ ನಾಳೆ ನಾಡಿದ್ದಲ್ಲಿ ಹಬ್ಬ ಅಲ್ವಾ? ನೀವು ಒಂದು ಅಮೆಝಾನ್ ಅಲ್ಲೋ ಎಲ್ಲೋ ಒಂದು ಮಂಟಪವನ್ನ ತರಿಸ್ತೀರಾ ಅಂತ ಅನ್ಕೊಳ್ಳಿ. ಆ ಮಂಟಪ ಏನ್ ಮಾಡ್ತಾರೆ, ಅವ್ರು ಕಾಂಪ್ಯಾಕ್ಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತಾರೆ ಅಲ್ವಾ? ನೀವೇನ್ ಮಾಡ್ತೀರಾ? ಯೆಸ್, ಸ್ಟೆಪ್ 1 ಈ ತರ ಅಂತೆ, ಸ್ಟೆಪ್ 2 ಈ ತರ ಅಂತೆ, ಸ್ಟೆಪ್ 3 ಅಂತೆ ಅಂತ ಈ ತರ ಎಲ್ಲ ಮಂಟಪವನ್ನ ಜೋಡಿಸ್ತೀರಾ. ಹಬ್ಬ ಆದ್ಮೇಲೂ ಸಹ ನೀವೇನ್ ಮಾಡ್ತೀರಾ? ಹೆಂಗ್ ಬೇಕೋ ಹಂಗೆ ಬಿಸಾಕ್ ಬಿಡ್ತೀರಾ? ಇಲ್ಲ. ಅದನ್ನ ಸ್ಟೆಪ್ ಬೈ ಸ್ಟೆಪ್ಪೇ ಕಳಚ್ತಾ ಹೋಗಿ ಮತ್ತೆ ಅದೇ ಬಾಕ್ಸ್ ಅಲ್ಲಿ ನೀಟಾಗಿ ಪ್ಯಾಕ್ ಮಾಡಿಡ್ತೀರಾ. ರೈಟ್? ಅದೇ ರೀತಿ ಇಲ್ಲಿ ಭಗವಂತ ಗಣಿತಬದ್ಧವಾಗಿ ನಾಶ ಮಾಡ್ತಾ ಹೋಗ್ತಾನೆ. ಅಂದ್ರೆ ಯಾವಾಗ ನಮ್ಮ ಜೀವನದಲ್ಲಿ ಯಾರು ಬರಬೇಕು, ಯಾವಾಗ ನಮ್ಮ ಜೀವನದಿಂದ ಯಾರು ಹೋಗಬೇಕು. ಅಷ್ಟೇ ಅಲ್ಲ, ಈ ಮಕ್ಳಿಗೆ ಏನಾದ್ರೂ ಹಾಳು ಮಾಡಿ ಅಂತ ಏನೋ ನಾವು ಹೇಳಿದ್ವಿ ಅಂತ ಅನ್ನೋಣ. ಏನ್ ಮಾಡ್ತಾರೆ? ಹೆಂಗ ಬೇಕೋ ಹಂಗೆ ಛಿದ್ರಾಪಿದ್ರಿ ಮಾಡಿ ಹಾಕ್ಬಿಡ್ತಾರೆ. ಹಾಗೆ ಭಗವಂತ ಮಾಡೋದಿಲ್ಲ. ನಾನ್ ಹೇಳಿದ್ನಲ್ಲ, ಆತ ಗಣಿತಬದ್ಧವಾಗಿ ಮಾಡ್ತಾ ಹೋಗ್ತಾನೆ. ಹಾಗೆ ಆತ ಸ್ಥಾನಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಇರುವಷ್ಟು ಕಾಲ ಅವನೇ ನಮ್ಮನ್ನ ನೋಡ್ಕೊಳ್ತಾರೆ. ಬೇರೆ ಯಾರೋ ನೋಡ್ಕೊಳಲ್ಲ. ಸ್ಥಾನಂ ಅವನೇ ನಮ್ಮನ್ನ ನೋಡ್ಕೊಳ್ತಾನೆ. ಅಷ್ಟೇ ಅಲ್ಲದೆ ನಿಧಾನಂ ಅಂತ ಹೇಳ್ತಾರೆ. ಹೇಗಪ್ಪ ಅಂತ ಅಂದ್ರೆ ಎಲ್ಲಿಯವರೆಗೂ ನಾವು ಇರ್ತೀವೋ ಅಲ್ಲಿವರೆಗೆ ಅವನು ಸ್ಥಾನಮಲ್ಲಿ ನೋಡ್ಕೊಂಡ್ರೆ ಕೊನೆಗೆ ನಿಧಾನಂ ಅಂದ್ರೆ ಅವನ ಉದರದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಸಿ, ಅವನು ನಮ್ಮನ್ನ ಎಷ್ಟು ಕೇರ್ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ನಿಧಾನಕ್ಕೆ ನಮಗೆ ಎಳೆ ಎಳೆಯಾಗಿ ಹೇಳ್ತಾ ಇದ್ದಾನೆ. ಹಾಗೆ ಆತ ಬೀಜಂ. ಬೀಜಂ ಅಂದ್ರೆ ಏನು? ಒಂದು ಬೀಜವನ್ನ ನಾವು ನೆಟ್ಟಾಗ ಅದಕ್ಕೆ ಮರವಾಗಿ ಬೆಳೆಯುವಂತಹ ಶಕ್ತಿ ಅದರಲ್ಲಿ ಅಡಗಿರುತ್ತೆ ಅಲ್ವಾ? ಈಗ ಯಾವುದೇ ಒಂದು ಬೀಜ ಆಗ್ಬೋದು, ಅದಕ್ಕೆ ಮರವಾಗಿ ಬೆಳೆಯುವಷ್ಟು ಶಕ್ತಿ ಇರುತ್ತೆ. ಹಾಗೆ ಭಗವಂತ ನಮ್ಮಲ್ಲಿ ಇದ್ದು ನಮ್ಮ ಬೆಳವಣಿಗೆಯನ್ನ ಆತ ನೋಡ್ತಾ ಹೋಗ್ತಾನೆ ಅಲ್ವಾ? ಒಂದು ಪುಟ್ಟ ಮಗು ಅದು ಕೊನೆಗೆ ಬೆಳೆದು ಕೊನೆಗೆ ಏನೋ ಒಂದು ಉನ್ನತ ಸ್ಥಾನವನ್ನ ಮುಟ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಭಗವಂತ. ನಮ್ಮ ಈ ದೇಹಕ್ಕೆ ಜ್ಞಾನದ ಬೀಜವನ್ನ ಬಿತ್ತುತ್ತಾನೆ, ಅದು ವೃಕ್ಷವಾಗಿ ಬೆಳೆಯುತ್ತೆ ಅಲ್ವಾ? ಅದೇ ರೀತಿ ಭಗವಂತ ಬೀಜಂ ಅಂದ್ರೆ ನಮ್ಮನ್ನ ಆ ರೀತಿ ಆತ ನಮ್ಮನ್ನ ಕಾಪಾಡ್ತಾನೆ. ಅಷ್ಟೇ ಅಲ್ಲ, ಆತ ಅವ್ಯಯಂ. ಆತನಿಗೆ ಕೊನೆನೇ ಇಲ್ಲ ಕಣ್ರಿ. ನಮಗಾದ್ರೆ ಮನುಷ್ಯರಿಗೆ ಅಥವಾ ಯಾವುದೋ ಒಂದು ವಸ್ತುವಿಗೆ ಪ್ರತಿಯೊಂದಕ್ಕೂ ಸಹ ಕೊನೆ ಅನ್ನೋದು ಇದೆ. ಆದ್ರೆ ಭಗವಂತನಿಗೆ ಕೊನೆ ಅನ್ನೋದೇ ಇಲ್ಲ. ಆತ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ಸುಂದರವಾಗಿ ಸೃಷ್ಟಿ ಮಾಡ್ತಾನೋ, ಸಂಹಾರ ಮಾಡ್ಬೇಕಾದ್ರೂ ಅಷ್ಟೇ ಸುಂದರವಾಗಿ ಸಂಹಾರವನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಪ್ರಲಯ ಅಂದ್ರೆ ಲಯಬದ್ಧವಾಗಿ ಗಣಿತಬದ್ಧವಾಗಿ ಮಾಡ್ತಾನೆ. ಉದಾಹರಣೆ, ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಅನ್ಕೊಳ್ಳಿ. ಉದಾಹರಣೆ, ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಸಹ ನಾವು ಓನರ್ ಆಗಿರೋರು ಎಲ್ಲವನ್ನ ಕೆಲಸದವ್ರಿಗೆ ಕೊಟ್ರೂ ಸಹ, ನಾವು ಸುಮ್ನೆ ಹೋಗಿ ಬಂದ್ರು ಸಹ ನಮ್ಮ ಬಟ್ಟೆಗೆ ಒಂದ್ ಸ್ವಲ್ಪ ಸಿಮೆಂಟು ಮಣ್ಣು ಅಥವಾ ಪೇಂಟ್ ಮಾಡ್ತಾ ಇದಾರೆ ಅಂದ್ರೆ ಪೇಂಟು ಎಲ್ಲಾವುದು ಹತ್ಕೊಂಡಿರುತ್ತೆ ಅಲ್ವಾ? ಅಥವಾ ಒಂದು ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡ್ಬೇಕು. ನಮ್ದೇ ಬಿಲ್ಡಿಂಗ್ ನಾನೇ ತಗೊಂಡಿದ್ದೀನಿ, ಈಗ ಡೆಮಾಲಿಷ್ ಮಾಡ್ಬೇಕು. ಆ ಡೆಮಾಲಿಷ್ ಮಾಡೋ ಜಾಗಕ್ಕೆ ನಾನು ಹೋಗ್ ಬಂದೆ ಅಂದ್ರೂ ಸಹ ಕೊನೆಗೆ ಏನೋ ಒಂದು ಧೂಳಾದ್ರೂ ನಮ್ಮ ಬಟ್ಟೆಗೆ ಅಂಟ್ಕೊಂಡಿರುತ್ತೆ, ನಮ್ಮ ದೇಹಕ್ಕೆ ಅಂಟ್ಕೊಂಡಿರುತ್ತೆ ಅಲ್ವಾ? ಆದ್ರೆ ಭಗವಂತನ ಈ ಸೃಷ್ಟಿ ಏನಿದೆ, ಅವನು ಸೃಷ್ಟಿ ಮಾಡ್ಬೇಕಾದ್ರೆ, ಸಂಹಾರ ಮಾಡ್ಬೇಕಾದ್ರೆ ಅಥವಾ ನಮಗೆ ಒಂದು ಆಶ್ರಯ ಕೊಡಬೇಕಾದ್ರೂ ಸಹ ಆತ ಯಾವುದಕ್ಕೂ ಏನೂ ಸಹ ಅಂಟದ ಹಾಗೆ ಸುಂದರವಾಗಿ ಆತನ ಕೆಲಸವನ್ನ ಮಾಡ್ತಾನೆ. ಬಹಳ ನಾಜೂಕಾಗಿ ಕೆಲಸವನ್ನ ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಭಗವಂತ ನಮಗೆ ಎಳೆ ಎಳೆಯಾಗಿ ವಿಜ್ಞಾನದ ಮೂಲಕ ನಮ್ಮ ಜೀವನದಲ್ಲಿ ಭಗವಂತ ಹೇಗಿದ್ದಾನೆ ಹಾಗೂ ಏನೆಲ್ಲ ಮಾಡ್ತಾನೆ, ಕೇವಲ ಸುಹೃದ ಅನ್ನೋದೇ ಸಾಕು ನಮಗೆ ಅಲ್ವಾ?
ಯಾವುದೇ ರೀತಿಯಾದಂತಹ ಆಸೆ, ಆಕಾಂಕ್ಷೆಗಳಿಲ್ಲದೆ ನಮಗಾಗಿ ಈ ಜೀವನವನ್ನ, ಈ ಜಗತ್ತನ್ನ ಸೃಷ್ಟಿ ಮಾಡೋ ಭಗವಂತ ನಮ್ಮಿಂದ ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ನಾವಾದ್ರೂ ಕೊನೆ ಪಕ್ಷ ನಮ್ಮ ಮಕ್ಕಳಿಂದ ಅಯ್ಯೋ ನಮ್ಮ ಮಕ್ಕಳು ನೋಡ್ಕೊಳ್ಳಿ, ಕೊನೆಗಾಲದಲ್ಲಿ ನಮ್ಗೊಂಚೂರು ಸಹಾಯ ಮಾಡ್ಲಿ ಅಂತ ನಾವು ಬಯಸ್ತೀವಿ. ಆದ್ರೆ ಭಗವಂತ ಅದನ್ನೂ ಬಯಸಲ್ಲ ನಮ್ಮಿಂದ. ಹಾಗಾಗಿ ಭಗವಂತ ಪ್ರತಿಯೊಂದರಲ್ಲೂ ಇದ್ದಾನೆ ಅನ್ನುವ ವಿಜ್ಞಾನದ ಮೂಲಕ ಈ ಶ್ಲೋಕದಲ್ಲಿ ಎಳೆ ಎಳೆಯಾಗಿ ನಮ್ಮ ಮುಂದೆ ತಂದಿಟ್ಟಿದ್ದಾನೆ. ಹಾಗಾಗಿ ಅಂತಹ ಮಿತ್ರನಿಗೆ ಹೇಳೋಣ, ಭಗವಂತ ಹ್ಯಾಪಿ ಫ್ರೆಂಡ್ಶಿಪ್ ಡೇ, ನನ್ ಜೊತೆ ಹೀಗೆ ಇರಪ್ಪ, ಹಾಗೆ ನನ್ನನ್ನ ನಿನ್ನ ಬಳಿ ಜೋಪಾನವಾಗಿ ಸೇರೋ ಹಾಗೆ ಮೋಕ್ಷವನ್ನ ಕರುಣಿಸು ತಂದೆ ಅಂತ ಹೇಳಿ ಅವನಿಗೆ ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.